ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ಕಾಂತಮ್ಮ ಅವರು ವಿಜಾಮಿಕ್ ಅವ್ರಿಗೆ ಫೋನ್ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ನೆಟ್ವರ್ಕ್ ಸಿಗ್ತಾನೆ ಇರೋದಿಲ್ಲ. ಅಯ್ಯೋ, ಈ ಮನೆಗೆ ವೈಫೈ ಆದರೂ ಹಾಕ್ಸ್ಬೇಕಲ್ಲ, ಏನು ಮಾಡಲಿ, ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ. ನೆಟ್ವರ್ಕ್ ಸಿಕ್ತು, ಇವಾಗ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಜಾಮಿಕ್ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ವಿಜಾಮಿಕ್ ಅವರು ಕಾಂತಮ್ಮ ಫೋಟೋ ಸಿಗ್ತಾ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಅವರು ಫೋಟೋ ಸಿಕ್ತು. ಅನಂತಶಯನ ಪದ್ಮನಾಭಂದು ಯಾರ ಜೊತೆ ಮಾತಾಡ್ತಾನೆ, ಯಾರ ಜೊತೆ ಹೋಗ್ತಾನೆ ಎಲ್ಲ ಕೂಡ ಫೋಟೋ ಸಿಕ್ಕಿದೆ ನನಗೆ ಅಂತ ಹೇಳ್ತಾರೆ. ಆಗ ವಿಜಾಂಬಿಗರು ಸರಿ ಆಯಿತು, ಮಾತಿನ್ಯಾಕೆ, ನೀವು ಮೊದಲು ಫೋಟೋನ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಹಾಗೆ ಕಾಂತಮ್ಮ ಅವರು ಸಾಧ್ಯ ಇಲ್ಲ ಮೇಡಮ್, ಫೋಟೋನ ಕಳ್ಸೋಕ್ಕಾಗಲ್ಲ, ನೀವು ಮೊದಲು ನನಗೆ ಹಣನ ಕೊಡಬೇಕು. ಯಾಕೆ ಅಂತಂದರೆ ಇವಾಗ ಈ ಕೆಲಸನ ನನ್ನ ಗಂಡನಿಂದ ಮಾಡಿಸಿದ್ದೀನಿ, ನಾನು ಅವನಿಗೆ ಪಾಲು ಕೊಡಬೇಕಲ್ವಾ, ಅದಕ್ಕೆ ನೀವು ನನಗೆ ಸ್ವಲ್ಪ ಕಾಸು ಕೊಡಬೇಕು ಅಂತ ಹೇಳ್ತಾರೆ. ಆಗ ವಿಜಯಂಬಿಕರು, ಅಲ್ಲ ಕಾಂತಮ್ಮ, ನಾನು ಇವಾಗಲೇ ನಿನಗೆ 1,00,000 ಕೊಟ್ಟಿದ್ದೀನಿ, ಮತ್ತೆ ದುಡ್ಡನ್ನು ಕೇಳ್ತಾ ಇದ್ದೀರಾ ನೀನು, ಮೊದಲು ಫೋಟೋ ಕಳಿಸು, ಫೋಟೋ ಕಳಿಸಿದ ತಕ್ಷಣ ನನಗೆ ಅಮೌಂಟನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಇಲ್ಲ ಮೇಡಮ್ ಅವರೇ, ಸಾಧ್ಯನೇ ಇಲ್ಲ, ನೀವು ಮೊದಲು ನನಗೆ ದುಡ್ಡು ಹಾಕಿ ಆಮೇಲೆ ನಾನು ನಿಮಗೆ ಫೋಟೋನ ಕಳಿಸ್ತೀನಿ ಅಂತ ಹೇಳ್ತಾರೆ. ಆಗ ವಿಜಯಂಬಿಕರು, ಏನು ಇವಳು ಇಷ್ಟೊಂದು ಕಾಟ ಕೊಡ್ತಿದ್ದಾಳಲ್ಲ, ನೋಡ್ಕೊತೀನಿ ಒಂದು ಕೈಯೋ, ಏನು ಮಾಡಲಿ, ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲಾದರೂ ಹಿಡಿಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ದುಡ್ಡು ಹಾಕೋದಕ್ಕೆ ಯೋಚನೆ ಮಾಡ್ತಿರ್ತಾರೆ. ಆಗ ಕಾಂತಮ್ಮವರು, ಏನು ಮೇಡಮ್ ಅವರೇ, ಮನಸ್ಸಲ್ಲೇ ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲು ಹಿಡಿಬೇಕಲ್ವ ಅಂತ ಬೈಕೊಳ್ತಾ ಇದ್ದೀರಾ ಅಲ್ವಾ, ನೋಡಿ ನನಗೆ ಕೆಲಸ ಮಾಡೋದು ಗೊತ್ತು, ಜಾಸ್ತಿ ಆದರೆ ನಾನು ಕಾಲಲ್ಲಿ ಒದೆಯೋದು ಗೊತ್ತು ಈ ಕತ್ತೆಗೆ, ಗೊತ್ತಾಯ್ತಾ ಮೇಡಮ್ ಅವರೇ ಅಂತ ಹೇಳ್ತಾರೆ. ಆಗ ವಿಜಯಂಬಿಕರು, ಸರಿ ಆಯಿತು ಇರೋ ಅಂತ ಹೇಳ್ಬಿಟ್ಟು 50,000 ಅಮೌಂಟನ್ನು ಹಾಕ್ಬಿಟ್ಟು ನೋಡ್ಕೊ ಬಂದಿದ್ದೆ, ಇವಾಗ ಫೋಟೋ ಕಳಿಸು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಸರಿ ಆಯಿತು ಮೇಡಮ್ ಅವರೇ, ಫೋಟೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡ್ತಾರೆ. ಕಾಂತಮ್ಮವರು ಫೋಟೋ ಕಳಿಸಿದ ತಕ್ಷಣ ವಿಜಯಂಬಿಕರು ಫೋಟೋನ ನೋಡೋದಕ್ಕೆ ಅಂತ ತುಂಬಾ ಕಾಯ್ತಾ ಇರ್ತಾರೆ. ಆದರೆ ನೆಟ್ವರ್ಕು ಕೂಡ ತುಂಬಾ ಸ್ಲೋ ಆಗಿರುತ್ತೆ. ಈ ಕಡೆ ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆಗ ಪೃಥ್ವಿಯವರು, ಅಲ್ಲ ಅಮ್ಮೋರೆ, ನಾವೇನಾದರೂ ಇರೋ ವಿಷಯ ವಿಜಯಂಬಿಕೆಗೆ ಗೊತ್ತಾಗಿರ್ಬೋದಾ, ಅವಳು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಕುತಂತ್ರನ ಮಾಡಿರ್ತಾಳೆ, ಅಷ್ಟಕ್ಕೂ ಗೊತ್ತಾಗಿದ್ರು ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ, ನಾವು ಇಲ್ಲಿರೋ ವಿಷಯ ಅವಳಿಗೆ ಹೇಗೆ ತಲುಪುತ್ತೆ, ಆ ಥರ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿಯವರು, ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ನಮಗೆ ರಾಮಾಪುರ ಅನ್ನೋ ಭದ್ರಕೋಟೆನ ಕಟ್ಕೊಟ್ಟಿದ್ದಾನೆ, ಈ ಭದ್ರಕೋಟೆನಲ್ಲಿ ನಾವಿದ್ದೀವಿ ಅಂತ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ, ಒಂದು ವೇಳೆ ಗೊತ್ತಾಗಬೇಕು ಅಂತಂದರೆ ಅದು ತುಂಬಾ ಕಷ್ಟ, ನಾನು ಬದುಕಿರೋದಂತೂ ಅವಳಿಗೆ ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವಿಜಯಂಬಿಕ ಅವರು ಫೋಟೋನ ನೋಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಆಗ ನಂದಿನಿ, ಪೃಥ್ವಿ, ಪದ್ದುನ ನೋಡ್ಬಿಟ್ಟು ವಿಜಯಂಬಿಕರು ಫುಲ್ ಶಾಕ್ ಆಗಿಬಿಡ್ತಾರೆ. ಈ ಕಡೆ ನಂದಿನಿಯವರು, ಒಂದು ವೇಳೆ ನಾವಿರೋ ವಿಷಯ ಗೊತ್ತಾಗಬೇಕು ಅಂತ ಅಂದರೆ ನಮ್ಮ ಹಿಂದೆ ಯಾರನ್ನಾದರೂ ಬಿಟ್ಟಿರಬೇಕು, ಆ ರೀತಿ ಒಂದು ವೇಳೆ ಏನಾದರೂ ಗೊತ್ತಾದರೆ ಇಷ್ಟು ದಿನ ತೆರೆ ಹಿಂದೆ ನಡೀತಾ ಇರೋದಂಥ ಯುದ್ಧ ಕುರುಕ್ಷೇತ್ರಕ್ಕೆ ಇಳಿಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಶ್ರಾವಣಿಯವರು ಮನೆಯಿಂದ ಹೊರಗಡೆ ಸುಬ್ಬುಗೋಸ್ಕರ ಕಾಯ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ ಬಂದ್ಬಿಡ್ತಾರೆ. ಏನು ಶ್ರಾವಣಿ, ಇಷ್ಟು ಆರಾಮಾಗಿ ಕೂತಿದ್ಯಲ್ಲ ನೀನು ಈ ಥರ ನನಗೆ ಕೈ ಕೊಡ್ತೀಯ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಏನೋ ಹೇಳ್ತಿದ್ಯಾ ನೀನು, ನಾನು ಕೈ ಕೊಟ್ಟಿದ್ದೀನ ಅಂತ ಹೇಳ್ತಾರೆ. ಆಗ ಶ್ರವಣವರು, ಮತ್ತೇನು ಶ್ರಾವಣಿ, ನಾನು ಶ್ರೀವಲ್ಲಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಶ್ರೀವಲ್ಲಿ ನನ್ನ ಪ್ರೀತಿಗೆ ಬೀಳಬೇಕು ಅಂದರೆ ನೀವು ಆ ಕಡೆಯಿಂದ ತಳ್ಳಬೇಕು ತಾನೆ, ಅದನ್ನು ಬಿಟ್ಟು ಸುಮ್ಮನೆ ಇದೆಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ನೋಡೋ, ತಳ್ಳೋದು ಬೀಳ್ಸೋದು ಇವೆಲ್ಲ ನಮಗೆ ಗೊತ್ತಿಲ್ಲ, ಕಷ್ಟಪಟ್ಟು ನಿನ್ನ ಪ್ರೀತಿನ ಪಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣವರು, ಶ್ರಾವಣಿ ಈ ಥರ ಮಾತಾಡ್ತಿದ್ಯಾ, ನಿನ್ನ ಮತ್ತು ಸುಬ್ಬು ಪ್ರೀತಿಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮನ್ನೆಲ್ಲ ಕರೆಸ್ಕೊಂಡೆ ತಾನೆ, ಈಗಿರಬೇಕಾದ್ರೆ ನೀನು ನೋಡಿದ್ರೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಥರ ಮಾತಾಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ನೋಡಪ್ಪ ತಂದೆ, ನೀನು ಸಪೋರ್ಟ್ ಮಾಡಿದ್ದಕ್ಕಲ್ಲ, ನಮ್ಮಿಬ್ಬರು ಪ್ರೀತಿ ಒಂದಾಗಿದ್ದು, ಸುಬ್ಬು ನನಗೋಸ್ಕರ ಕಷ್ಟಪಟ್ಟು ಫೈಟ್ ಮಾಡಿ ರಕ್ತ ಸುರಿಸಿದ್ದಾನೆ, ರಕ್ತ ಸುರಿಸಿ ಅವ್ನು ಪ್ರಪೋಸ್ ಮಾಡಿದ್ದಾನೆ, ಅದಕ್ಕೋಸ್ಕರ ನಾವಿಬ್ಬರು ಒಂದಾಗಿದ್ದು, ಗೊತ್ತಾ, ನೀನು ಇದರಲ್ಲಿ ಏನು ಮಾಡಿಲ್ಲ ಸರಿನಾ, ನೀನು ಅಟ್ಲೀಸ್ಟ್ ಬೆವರಾದರೂ ಸುರಿಸು ಅಂತ ಹೇಳ್ತಾರೆ. ಆಗ ಶ್ರವಣವರು, ನೋಡು ಶ್ರಾವಣಿ, ಸೈಕಲ್ ಹೊಡೆದು ಕೂಡ ನಾನು ಬೆವ್ರನ್ನ ಸುರಿಸು ಅಂದರೆ ಸುರಿಸ್ತೀನಿ, ನಾನು ಅವಳಿಂದ ನಾಯಿ ಥರ ಅಲಿತಿದ್ದೀನಿ, ಅವಳಿಂದ ಸಾಯ್ತಾ ಇದ್ದೀನಿ, ನೀವು ನೋಡಿದ್ರೆ ಈ ಥರ ಮಾತಾಡ್ತೀಯಲ್ಲ ಶ್ರಾವಣಿ, ಪ್ಲೀಸ್ ಶ್ರಾವಣಿ, ನಮ್ಮಿಬ್ಬರು ಪ್ರೀತಿಗೆ ನೀನು ಸಪೋರ್ಟ್ ಮಾಡು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ನೋಡು ಶ್ರವಣ್, ಈ ಥರ ಹಿಂದಿಂದೆ ಅಲ್ಲದ್ರೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ, ಪಕ್ಕದಲ್ಲಿ ನಿಂತ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಳ್ಳೋ ಹುಡುಗನೇ ಎಲ್ಲ ಹುಡುಗಿರಿಗೂ ಇಷ್ಟ ಆಗುತ್ತೆ, ಜೊತೆಗೆ ಅವಳನ್ನ ಹಿಂದೆ ಗೋಗರಿಯೋದಲ್ಲ, ಅವಳನ್ನ ಗೋಳೊಯ್ಕೋಬೇಕು, ಆಗ ಹುಡುಗಿಗೆ ಹುಡುಗರು ಅಂದರೆ ಇಷ್ಟ ಆಗ್ತಾರೆ, ಗೊತ್ತಾಯ್ತಾ, ನೀನು ಈ ಥರ ಮಾಡೋದ್ಬಿಟ್ಟು ಹೀಗೆಲ್ಲ ಶ್ರವಣ್ ಅಂತ ಹೇಳ್ತಾರೆ. ಆಗ ಶ್ರವಣವರು, ಪ್ಲೀಸ್ ಶ್ರಾವಣಿ, ನಮ್ಮಿಬ್ಬರು ಪ್ರೀತಿಗೆ ಸಪೋರ್ಟ್ ಮಾಡು ಶ್ರಾವಣಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸರಿ ಆಯಿತು, ನಿನ್ನ ಮತ್ತು ಶ್ರೀವಲಿನ ಒಂದು ಮಾಡಬೇಕು ತಾನೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಸರಿನಾ ಅಂತ ಹೇಳ್ತಾರೆ. ಆಗ ಶ್ರವಣವರು, ಥ್ಯಾಂಕ್ ಯು ಶ್ರಾವಣಿ, ಇನ್ನು ಮುಂದೆ ನೀನೇ ನಮಗೆ ಲವ್ ಗುರು ಸರಿನಾ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಆಗ ಶ್ರಾವಣಿ ಅವರು, ಇದೇನಿದು, ಸುಬ್ಬು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನು ಮಾಡಲಿ, ಸುಬ್ಬು ಬರೋವರೆಗೂ ಅವ್ನ ಫೋಟೋನ ನೋಡ್ಕೊಂಡು ನಿಂತ್ಕೋಬೇಕು ಅಷ್ಟೇ ಅಂತ ಯೋಚನೆ ಮಾಡ್ತಿರ್ತಾರೆ.
ಈ ಕಡೆ ಪದ್ದು ಅವರು ನಂದಿನಿ ಅವ್ರ ಹತ್ರ ಬರ್ತಾರೆ. ನಂದಿನಿ ಅಮ್ಮೋರೆ, ನನಗೆ ಒಂದು ಯೋಚನೆ ಬಂದಿದೆ, ನೀವು ಇಲ್ಲಿರೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಆ ವಿಜಯಾಂಬಿಕಾ ಏನಾದರೂ ಯಾವ ಸಮಯದಲ್ಲಾದರೂ ಕುತಂತ್ರನ ಮಾಡ್ಬೋದು. ಯಾಕೆ ಅಂತಂದರೆ ಅವಳಿಗೆ ವಿಷಯ ಗೊತ್ತಾಗಿರ್ಬೋದು. ಯಾಕೆ ಅಂತಂದರೆ ಈ ರಾಮಾಪುರಕ್ಕೆ ಯಜಮಾನ್ರು, ಶ್ರಾವಣಿ ಅಮ್ಮವರು ಮತ್ತು ಸುಬ್ಬು ಎಲ್ಲರೂ ಕೂಡ ಬಂದೋಗಿದ್ದಾರೆ. ಈ ಊರಲ್ಲಿ ನೀವು ಯಾರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಟೀಚರ್ ಅಮ್ಮ ಮಹಾತಾಯಿ ಅಂತ ಅಂದ್ಕೊಂಡಿದ್ದಾರೆ. ಒಂದು ವೇಳೆ ಗೊತ್ತಾಗಿದ್ದರೆ ಎಲ್ಲರೂ ಕೂಡ ಆರಾಧಿಸ್ತಾ ಇದ್ರು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನೋಡು ಪದ್ದು, ಈ ವಿಷಯ ಗೊತ್ತಾದರೆ ಎಲ್ಲರೂ ಆರಾಧಿಸ್ತಾರೆ. ಆದರೆ ನಮ್ಮ ಹೆಸರೇ ನಮಗೆ ಒಂದು ಕ್ಷಣ ತುಂಬಾ ಕಷ್ಟ ಕೊಡುತ್ತೆ. ಯಾಕೆ ಅಂತಂದರೆ ಎಲ್ಲನೂ ಕೂಡ ಗೊತ್ತಾದರೆ ನಮಗೆ ಹೋರಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಅಲ್ಲಿವರೆಗೂ ನಾವು ಯಾರು ಅಂತ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದು ಅವರು, ಹೌದು ನಂದಿನಿ ಅಮ್ಮೋರೆ, ಆ ವಿಜಯಾಂಬಿಕಾ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಅವಳು ಒಂದು ವೇಳೆ ಗೊತ್ತಾದರೂ ಕೂಡ ಅವಳ ಚೇಳಗಳನ್ನು ಬಿಟ್ಟು ಹುಡುಕಿಸ್ತಾಳೆ. ಅದಕ್ಕೆ ನೀವು ಇಲ್ಲಿರೋದು ಸೇಫ್ ಅಲ್ಲ. ನಾನು ಅದಕ್ಕೆ ನಿಮಗೋಸ್ಕರ ಒಂದು ಜಾಗನ ಹುಡುಕಿಟ್ಟಿದ್ದೀನಿ. ಇನ್ನು 2 ದಿನದಲ್ಲಿ ಆ ಜಾಗಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕೋ ನಾನು ಅದನ್ನೆಲ್ಲ ಮಾಡ್ತೀನಿ. ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ಊರಿಂದ ಹೊರಗಡೆ ಬರೋದಕ್ಕೆ ಹೋಗಬೇಡಿ. ಆ ಊರಿಂದ ಹೊರಗಡೆ ಬಂದರೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ 2 ದಿನ ಆದ ತಕ್ಷಣ ನೀವು ಅಲ್ಲಿಗೆ ಶಿಫ್ಟ್ ಆಗಿಬಿಡಬೇಕು, ಸರಿನಾ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ, ಸರಿ ಆಯಿತು ಪದ್ದು, ನೀನು ಹೇಳ್ದಾಗೆ ಆಗಲಿ ಅಂತ ಹೇಳ್ತಾರೆ. ಆಗ ಪೃಥ್ವಿ, ಪದ್ದು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಹೊರಗಡೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾರೆ. ಅಲ್ಲ ಪೃಥ್ವಿ, ಯಾಕೆ ಈ ಥರ ಕರ್ಕೊಂಬಂದೆ? ಅಮ್ಮವ್ರ ಮುಂದೆನೇ ಈ ಥರ ಕರ್ಕೊಂಬಂದಲ್ಲ, ಏನು ಅನ್ಕೋಬೋದು ಅವರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನೋ ಅನ್ಕೋಬಾರ್ದು ಅನ್ನೋ ವಿಷಯಕ್ಕೆ ನಾನು ನಿನ್ನ ಹೊರಗಡೆ ಕರ್ಕೊಂಬಂದಿದ್ದು ಅಂತ ಹೇಳ್ತಾರೆ. ಆಗ ಪದ್ದು, ಏನು ವಿಷಯ ಅಂತ ಹೇಳು ಪೃಥ್ವಿ ಅಂತ ಕೇಳ್ತಾರೆ. ಆಗ ಪೃಥ್ವಿಯವರು, ಏನಿಲ್ಲ, ವೀರು ಹೇಗಿದ್ದಾನೆ, ಅವನು ನನ್ನ ಪ್ರಾಣ ಸ್ನೇಹಿತ, ಈ ಥರ ಎಲ್ಲ ನಡೆದ ಮೇಲೆ ನನ್ನನ್ನು ತುಂಬಾ ದ್ವೇಷಿಸ್ತಾ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಹೇಗಿದ್ದಾನೆ ಅಂತ ತಿಳ್ಕೊಬೇಕಲ್ವಾ? ಅವ್ರ ಮುಂದೆ ಕೇಳಿದ್ರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಕರ್ಕೊಂಬಂದೆ ಅಂತ ಹೇಳ್ತಾರೆ. ಆಗ ಪದ್ದವರು, ಏನಂತ ಹೇಳಿ, ಅವರು ಚೆನ್ನಾಗಿದ್ದಾಗಲೇ ಆ ವಿಜಯಾಂಬಿಕಾ ಅವ್ರ ಮನಸ್ಸಲ್ಲಿ ತುಂಬಾ ವಿಷನ ಬಿಟ್ಬಿಡ್ತಾರೆ. ಶ್ರಾವಣಿ ಅಮ್ಮವ್ರ ಜೊತೆ ಚೆನ್ನಾಗಿರೋದಕ್ಕೇ ಬಿಡೋದಿಲ್ಲ. ಮೊನ್ನೆ ತಾನೇ ಶ್ರಾವಣಿ ಅವ್ರ ಬಗ್ಗೆ ನಿಮ್ಮ ಮಗಳಲ್ಲ, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಈ ಥರ ಎಲ್ಲ ಏನೇನೋ ವಿಷಯಗಳನ್ನು ಅವರ ತಲೆಗೆ ತುಂಬಿದ್ದಾರೆ. ಅದಕ್ಕೆ ಕೋಪ ಮಾಡ್ಕೊಂಡಿದ್ರು. ಸುಬ್ಬು ಏನೇನೋ ಮಾಡಿ ಅದನ್ನೆಲ್ಲನೂ ಸರಿ ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಫೋಟೋನ ನೋಡಿದ ತಕ್ಷಣ, ಏನಿದು ನಂದಿನಿ ಬದುಕಿದಾಳ ಅಂತ ಫುಲ್ ಶಾಕ್ ಆಗಿಬಿಡ್ತಾರೆ. ಶಾಕ್ ಆಗಿ ಒಂದು ಕ್ಷಣ ಕೆಳಗಡೆನೇ ಕೂತ್ಕೊಂಡ್ಬಿಡ್ತಾರೆ. ಏನಪ್ಪ ಮಾಡಲಿ, ನಾನು ಇವಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲ್ಲ, ಅಷ್ಟಕ್ಕೂ ಇವಳು ಬದುಕಿರೋದಕ್ಕೆ ಹೇಗೆ ಸಾಧ್ಯ? ಇದೇನು ಭ್ರಮೆನೋ ಅಥವಾ ನಿಜನೋ ಒಂದು ಅರ್ಥ ಆಗ್ತಿಲ್ವಲ್ಲ. ಎಲ್ಲ ಅಂದ್ಕೊಂಡಿರೋದು ಭ್ರಮೆ, ಆದರೆ ಈ ಫೋಟೋ ನಿಜ ಆಗಲೇಬೇಕಲ್ವಾ? ಏನಪ್ಪ ಮಾಡಲಿ ಅಂತ ತುಂಬಾ ಭಯ ಪಟ್ಕೊಂಡು ಹೇಳ್ತಾರೆ. ರೂಮ್ ಡೋರ್ನು ಕೂಡ ಕ್ಲೋಸ್ ಮಾಡ್ಕೊಳ್ದೆ ತುಂಬಾ ನಡುಗ್ತಾ ಇರ್ತಾರೆ. ನಂತರ ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡು, ಇಲ್ಲ, ನಾನು ಕಾಂತಮ್ಮನ ನಂಬಿದ್ದು ಒಳ್ಳೆ ಕೆಲಸನೇ ಆಯಿತು. ಯಾಕೆಂದರೆ ಈ ದಾಂಡಿಗರು ಮಾಡದಿರೋ ಕೆಲಸನ ಈ ಕಾಂತಮ್ಮ ಮಾಡಿ ಮುಗಿಸಿದಾಳೆ. ಇವರು ಎಲ್ಲಿದ್ದಾರೆ ಅಂತ ನಾನು ಆದಷ್ಟು ಬೇಗ ತಿಳ್ಕೊಬೇಕು. ಇಷ್ಟು ದಿನ ಪೃಥ್ವಿ ಒಬ್ಬನೇ ನಾನು ಬೇಟೆ ಆಗಿದ್ದ, ಇನ್ನು ಮುಂದೆ ಆ ನಂದಿನಿ ಕೂಡ ನಾನು ಬೇಟೆ ಆಗಿರ್ತಾಳೆ. ಇವರಿಬ್ಬರು ಸಾವಿಗೂ ಕೂಡ ಒಂದೇ ಸಲ ಮುಹೂರ್ತನ ಇಡ್ತೀನಿ. ಇವರು ಎಲ್ಲಿದ್ದಾರೆ ಅಂತ ನಾನು ಆದಷ್ಟು ಬೇಗನೆ ತಿಳ್ಕೊಳ್ತೀನಿ. ಇಷ್ಟು ದಿನ ನಾನು ಸೋಲನ್ನೇ ಕಂಡುಕೊಂಡು ಬಂದಿದ್ದೀನಿ, ಈಗಿನ ಗೆಲುವಿನ ರುಚಿನ ನೋಡ್ತಾ ಇದ್ದೀನಿ. ಇವರಿಬ್ಬರನ್ನ ಸಾಯಿಸೋದಕ್ಕೆ ಆದಷ್ಟು ಬೇಗನೆ ಮುಹೂರ್ತನ ಫಿಕ್ಸ್ ಮಾಡ್ತೀನಿ ಅಂತ ತುಂಬಾ ಕೋಪ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಕೋಪದಲ್ಲಿ ಓಡಾಡ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು ಕಿಚನಲ್ಲಿ ಅಕ್ಕಿನ ರುಬ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ. ಏನು ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿ ಅವರೇ ನೋಡ್ತಾ ಇರ್ತಾರೆ. ಏನು ಇವತ್ತು ಈ ಥರ ನೋಡ್ತಾ ಇದ್ರ ನನ್ನ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಆ ಮುದ್ದಾದ ಕಣ್ಣುಗಳಿಂದ ಆ ಕಣ್ಣುಗಳನ್ನು ತುಂಬ್ಕೋಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದ್ದೀರಾ ಮೇಡಮ್, ನಿಮ್ಮನ್ನು ನೋಡಲೇಬೇಕು ಯಾವಾಗಲೂ ಅಂತಲೇ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೀಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಮೇಡಮ್, ಹೊರಗಡೆ ಹೋದರೆ ನಿಮ್ಮ ಜೊತೆ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ, ಅದಕ್ಕೆ ನಾನು ಇಲ್ಲಿ ನಿಮಗೆ ಸಹಾಯ ಮಾಡೋ ನೆಪದಲ್ಲಾದರೂ ಅಟ್ಲೀಸ್ಟ್ ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನಿಮ್ಮ ಪ್ರಾರ್ಥನೆ ಮುಗ್ದಿದ್ರೆ ನೀವು ಇನ್ನೂ ಹೊರಡ್ಬೋದು, ಇಲ್ಲ ಅಂದರೆ ರಾದಂತಾನೇ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬರು, ಅಯ್ಯೋ ಯಾಕೆ ಮೇಡಮ್, ನಾನು ಇರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಅಯ್ಯೋ ನನಗೇನು ಕಷ್ಟ, ಆದರೆ ಮನೆಯವ್ರಿಗೆ ಗೊತ್ತಾದರೆ ಕಷ್ಟ ಅಲ್ವಾ? ಈ ಮನೆಯಲ್ಲಿ ಕಾಂತಮ್ಮ ಇದ್ದಾರಲ್ಲ, ಸುಮ್ಮನೆ ಇರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬರು, ಅಯ್ಯೋ ಬಿಡಿ ಮೇಡಮ್, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಏನು ಸಹಾಯ ಮಾಡ್ತೀರಪ್ಪ ನೀವು ಅಂತ ಹೇಳ್ತಾರೆ. ಆಗ ಸುಬ್ಬವರು, ನೋಡಿ ಮೇಡಮ್, ನಿಮ್ಮ ಮೂಗಿ ಮೇಲೆ ಮುದ್ದಾಗಿ ಅಂಟ್ಕೊಂಡಿದ್ದಲ್ಲ ಆ ಹಿಟ್ಟು, ಅದನ್ನು ನಾನು ನನ್ನ ಕೆನ್ನೆಗೆ ಒರೆಸ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಹೌದಾ ಅಂತ ಹೇಳ್ತಾ ಇರ್ತಾರೆ. ಸುಬ್ಬು ಅವರು ನಿಧಾನಕ್ಕೆ ಶ್ರಾವಣಿ ಮುಖದ ಹತ್ರ ಹೋಗ್ಬಿಟ್ಟು ಅವರ ಮೂಗಿನ ಮೇಲಿದ್ದಂಥ ಹಿಟ್ಟನ್ನು ತನ್ನ ಕೆನ್ನೆಗೆ ಒರೆಸ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರು ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ, ಇಲ್ಲಿ ಮುತ್ತು ನನ್ನ ಪ್ರಾಣಕ್ಕೆ ಕುತ್ತು ಬಂದ್ಬಿಡ್ತಲ್ಲಪ್ಪ, ಏನು ಇದು ಆಪತ್ತು ಅಂತ ಜೋರಾಗಿ ಬಾಯಿ ಬಿಡ್ಕೊಳ್ತಿರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಭಯ ಪಡ್ಕೊಂಡು, ಅಯ್ಯೋ ಕಾಂತಮ್ಮ ಸುಮ್ಮನಿರಿ, ನಿಧಾನಕ್ಕೆ ನಿಧಾನಕ್ಕೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಕಾಂತಮ್ಮ ದೊಡ್ಡ ರಾದಂತಾನೆ ಮಾಡಿ ಹಾಲಲ್ಲೆಲ್ಲ ಎಲ್ಲರೂ ಕೂಡ ಕರೆದ್ಬಿಡ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಹೋಗ್ಬಿಡ್ತಾರೆ. ಏನಾಯಿತು, ಯಾಕೆ ಈ ಥರ ಆಡ್ತಿದ್ದೀರಾ ಅಂತ ಕಾಂತಮ್ಮವ್ರನ್ನ ಕೇಳ್ತಾ ಇರ್ತಾರೆ.
ಇರ್ತಾರೆ. ಏನು ಹೇಳಲಿ, ಹಸಿವು ಹಸಿವು ಅಂತ ಹೇಳ್ತಾರೆ. ಹಸಿವ ಅವ್ರಿಗೆ ಹಸಿವಾದ್ರೆ ಅವ್ರು ಊಟ ಮಾಡ್ತಾರೆ, ನೀವು ಯಾಕೆ ಈಗ ಆಡ್ತೀರಾ ಅಂತ ಹೇಳ್ತಾರೆ. ಅವರಿಗೆ ಊಟದ ಹಸಿವಲ್ಲ, ವಿರಹದ ಹಸಿವು ಅಂತ ಹೇಳ್ತಾರೆ. ಈ ಕಡೆ ಸುಬ್ಬು ಅವರು ವೀರು ಮನೆಗೆ ಬಂದಿರ್ತಾರೆ. ಆಗ ಫೈಲ್ ನೋಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅವರು ಕೂಡ ಸುಬ್ಬು ಎದುರುಗಡೆ ಬರ್ತಾರೆ. ಆಗ ಸುಬ್ಬು ಅವರು, ಸಾವಿತ್ರಿ ಹೇಗಿದ್ಯಾ, ಆರಾಮಾಗಿದ್ಯಾ, ಎಲ್ಲ ಕೂಡ ಓಕೆನಾ ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮದನ್ ಅವರು ಮೇಲಿಂದ ಬಂದ್ಬಿಡ್ತಾರೆ. ನಾಯಿ ಎಲ್ಲೇ ಇದೆಯಾ, ಸೋಡಾ ತಾಂಬರೋಕ್ಕೆ ಹೇಳಿದ್ದೆ ಅಲ್ವಾ, ತರದೆ ಏನು ಮಾಡ್ತಿದ್ಯಾ ನೀನು ಅಂತ ಜೋರಾಗಿ ಕೂಗಾಡ್ಕೊಂಡು ಬಂದ್ಬಿಡ್ತಾರೆ. ಆಗ ಸುಬ್ಬುನ ನೋಡ್ಬಿಟ್ಟು ಮದನ್ ಅವರು ತುಂಬಾ ಭಯ ಪಟ್ಬಿಡ್ತಾರೆ. ಆಗ ಸುಬ್ಬು ಅವರು, ಏನು ಮದನ್, ಏನು ಮಾತಾಡ್ತಿದ್ಯಾ ನೀನು, ಹೆಂಡ್ತಿಗೆ ನಾಯಿ ಅಂತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅದು ಸುಬ್ಬು ಅಂತ ಹೀಗೆ ತಡವರಿಸ್ತಾ ಇರ್ತಾರೆ. ಸುಬ್ಬುಗೆ ಮದನ್ ಅವ್ರ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅಲ್ಲ, ತಾಳಿ ಕಟ್ಕೊಂಡಿರೋ ಹೆಂಡ್ತಿನ ಈ ಥರ ಮಾತಾಡ್ಸೋ ರೀತಿನ ಇದು, ನಿನಗೆ ಸ್ವಲ್ಪನೂ ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಮದನ್ ಅವ್ರ ಕಾಲರ್ ಪಟ್ಟಿನ ಹಿಡ್ಕೊಂಡು ಜೋರಾಗಿ ತಳ್ಳಿಬಿಡ್ತಾರೆ. ಆಗ ಮದನ್ ಅವರು ಹೋಗ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ. ಮದನ್ ಅವರು ಕೆಳಗಡೆ ಬಿದ್ದಿರೋದನ್ನ ವೀರೇಂದ್ರ ಅವರು ಕೂಡ ನೋಡ್ಬಿಡ್ತಾರೆ. ಆಗ ಸುಬ್ಬು ಅವರು ಎಲ್ಲಿ ವಿಷಯ ಯಜಮಾನ್ರಿಗೆ ಗೊತ್ತಾಗುತ್ತೋ, ಎಲ್ಲಿ ಬೇಜಾರಾಗ್ತಾರೋ ಅಂತ ಅವರು ಕೂಡ ಶಾಕಿಂದ ನೋಡ್ತಿರ್ತಾರೆ. ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.